ಲೇ ಇವನೇ ನನ್ನ ಕನ್ನಡಕದ್ದು ಪವರ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಬ್ರೋಕರ್ ಒಂದು ಫೋಟೋ ಕಳ್ಸೋನೆ, ಅದು ಹೆಂಗೈತೆ ಅಂತ ಸ್ವಲ್ಪ ನೋಡ್ಬಿಟ್ಟು ಹೇಳು. ಅಪ್ಪ ನನಗೆ ಈ ಹುಡುಗಿ ಓಕೆ ಅನ್ಸಿದ್ರು. ಲೇ ಅದು ಬ್ರೋಕರ್ ಎಂತಿ ಫೋಟೋ ಕಣ, ಅವ್ರು ಎಂತಿದ್ದು ಆಧಾರ್ ಕಾರ್ಡಲ್ಲಿ ಫೋಟೋ ಅಪ್ಡೇಟ್ ಮಾಡಬೇಕಾಗಿತ್ತಂತೆ, ಅದಕ್ಕೆ ಕಳಿಸಿದ್ದೆ. ನಾನು ಯಾರಿಗೋ ಕಳಿಸ್ಬೇಕಾಗಿತ್ತು. ಏನೋ ಆಗಿದೆ ನಿನಗೆ? ವಯಸ್ಸಾಗಿದೆ ಅಂತ ಅದಕ್ಕೆ ಅನಿಸ್ತು. ಅಯ್ಯೋ ಇವ್ನಿಗೆ ಯಾಕ್ರಿ ಬೈತೀರಾ? ರೋಡಲ್ಲಿ ಪಾಂಪ್ಲೆಟ್ ಕೊಟ್ಟಾಗ ಅದನ್ನ ನೋಡ್ದಲ್ಲೇ ನಾವು ಹೆಂಗೆ ಬಿಸಾಕ್ಬಿಡ್ತೀವೋ ಅದೇ ಥರ ಹುಡುಗಿ ಮನೆಯವರು ಇವ್ನ ಬಯೋಡೇಟಾನ ನೋಡ್ತಾನೂ ಇಲ್ವಂತೆ, ಹಂಗೆ ಬಿಸಾಕ್ತವ್ರಂತೆ. ಮೊನ್ನೆ ಯಾವುದೋ ಬೋಂಡ ಅಂಗಡಿಲಿ ಇವ್ನ ಬಯೋಡೇಟಾ ನೋಡಿದೆ. ಪಾಪ ಇವನೇನು ಮಾಡ್ತಾನೆ? ಎಲ್ಲ ನಿನ್ನಿಂದನೇ ಆಗಿರೋದು. ಇವ್ನು ನೋಡಿದ್ರೆ ಯಾವಾಗಲೇ ಅಮ್ಮೆ 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 ಅಂತ ನಿನ್ನಿಂದನೇ ಸುತ್ತಾ ಇದ್ದ. ಒಳ್ಳೆ ಹೆಣ್ಣು ಹುಡುಗಿ ಥರ ಬೆಳೆಸ್ಬಿಟ್ಟಿದ್ಯಾ. ಒಂದು ಹುಡುಗಿನ ಲವ್ ಮಾಡೋಕ್ಕಾಗಲಿಲ್ವಾ? ಅಲ್ಲ ಇವ್ನು ಯಾವ್ದಾರು ಹುಡುಗಿನ ಲವ್ ಮಾಡ್ಬಿಟ್ಟು ನಮ್ಮ ಮುಂದೆ ನಿಲ್ಲಿಸ್ಬಿಟ್ಟು ಅಮ್ಮ ಅಪ್ಪ ನಾನು ಇವಳನ್ನೇ ಮದುವೆ ಆಗಬೇಕು ನಾವು ಬೇಡ ಅಂತೀವಾ? ನಾವು ಓಪನ್ ಮೈಂಡೇ ತಾನೆ. ಸ್ನೇಹ ಅದು ನೋಟ್ಸ್ ಇಸ್ಕೊಂಬಂದಿದ್ಯಾ? ಯಾಕೆ ಹುಡುಗರು ನೋಟ್ಸಲ್ಲಿ ಅಕ್ಷರಗಳು ಕುಣಿತಾ ಇರ್ತಾವ? ಸ್ಕೂಲಲ್ಲೇ ಚಿಣ್ಮಿನಿ ಆಟಗಳು. ನೀನೇನಾದ್ರೂ ಒಂದು ಹುಡುಗಿನ ಮಾತಾಡ್ಸಿರೋದು ಗೊತ್ತಾಯ್ತು ಅಂತ ಅಂದ್ರೆ, ನನಗೆ ಯಾರೋ ಹೇಳಿದ್ರು ಕಾಲೇಜ್ ಹತ್ರ ಯಾವುದೋ ಹುಡುಗಿನ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಿದ್ದಂತೆ. ಇವತ್ತು ಕೂರಿಸ್ಕೊಂಡು ಹೋಗ್ತೀಯಾ, ನಾಳೆ ಓಡಿಸ್ಕೊಂಡು ಹೋಗ್ತೀಯಾ? ಸುಭದ್ರಮ್ಮನವ್ರ ಮಗನು ಹಿಂಗೆ ಓಡೋಗಿದ್ದು, ನನಗೆ ಗೊತ್ತಿಲ್ವಾ? ಕಾಯಕವೇ ಕೈಲಾಸ. ಆಫೀಸಲ್ಲಿರೋ ಹುಡುಗಿರಿಂದ ಹೋದ್ರೆ ವನವಾಸ. ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ ದೊಡ್ಡವನಾಗಿಲ್ಲ ನೀನು. ಕೆಲಸ ಮುಖ್ಯ, ಆಮೇಲೆ ಹುಡುಗಿರು ಬರ್ತಾರೆ. ಇಬ್ರು ಚೆನ್ನಾಗಿ ಲವ್ ಮಾಡಕ್ ಬಿಟ್ರಲ್ಲ.